ಸ್ನೇಹಿತರೆ ನಮಸ್ಕಾರ. ಇವಾಗ 2-3 ದಿವಸದ ಮುನಿರತ್ನವರು ಒಂದು ಆಡಿಯೋ ರೆಕಾರ್ಡು ರಿಲೀಸ್ ಆಗಿರುತ್ತೆ. ಒಕ್ಕಲಿಗರನ್ನು ಮತ್ತು ದಲಿತರನ್ನು ಬೈದಿರ್ತಾರೆ. ಅವ್ರ ವಾಯ್ಸೇ ಇರುತ್ತೆ, ಅವ್ರ ಧ್ವನಿನೇ ಇರುತ್ತೆ ಅದರಲ್ಲಿ. ಅದರಿಂದ ಅವ್ರನ್ನ ಇವಾಗ ಅರೆಸ್ಟ್ ಮಾಡಿದ್ದಾರೆ. ಆದರೆ ಕೆಲವರು ನಾಯಕರು ಹೇಳ್ತಾರೆ ಅವ್ರು ಮಾತಾಡಿಲ್ಲ, ಅವ್ರು ಮಾಡಿಲ್ಲ, ಹಿಂಗೆ ಅವ್ರು ಅದ್ಭುತವಾದ ನಾಯಕರು ಹಂಗೆ ಹಿಂಗೆ ಅಂತಂದು ಹೇಳ್ತಾರೆ. ಆಯಿತು, ಮಾಡಿಲ್ಲೋ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಒಟ್ಟು ಅದು ಒರಿಜಿನಲಾಗಿ ಕೇಳಿಸ್ತಿರೋದು ಅವರ ಧ್ವನಿನೇ. ಇವತ್ತು ಯಾರೇ ಆಗಲಿ, ಮುನಿರತ್ನ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಜಾತಿಗಳ ಹೆಸರು ಹೇಳ್ಕೊಂಡು ಯಾಕೆ ಬೈಬೇಕು? ಆ ಜಾತಿಗಳ ಹೆಸರು ಹೇಳ್ಕೊಂಡು ಇವ್ರು ಯಾಕೆ ಮಾತಾಡಬೇಕಾಗಿತ್ತು? ಮಾತಾಡೋಂಥ ಅವಶ್ಯಕತೆ ಏನಿತ್ತು? ಇದನ್ನು ಯಾಕೆ ಮಾಡಬೇಕಾಗಿತ್ತು? ಆ ಮಾಡಿರೋ ಇಡಿಯಟ್ನಾದರೂ ಒದ್ದೊಳಗೆ ಹಾಕ್ಬೇಕು ತಾನೆ. ಯಾವನು ಮಾಡಿದಾರೆ ಹಂಗಾದ್ರೆ? ಆಯ್ತಪ್ಪ, ಅದು ಅವ್ರು ಮಾಡಿಲ್ಲ, ಆಯಿತು. ನಿಮ್ಮ ಪ್ರಕಾರ, ಕೆಲವರ ಪ್ರಕಾರ ಅವ್ರು ಮಾಡಿಲ್ಲ, ಅವ್ರ ಅಂಧಾಭಿಮಾನಿಗಳ ಪ್ರಕಾರ ಅವ್ರು ಮಾಡಿಲ್ಲ ಅನ್ಕೊಳ್ಳಿ. ಮತ್ತು ಅವ್ರ ಪಕ್ಷದವ್ರು ಹೇಳ್ತಾರೆ ಅವ್ರು ಮಾಡಿಲ್ಲ, ಇದೆಲ್ಲ ಕಾಂಗ್ರೆಸ್ನವರ ಕುತಂತ್ರ ಅಂತ ಹೇಳ್ತಾರೆ. ಆಯಿತು, ಬೈದಿರೋನಿಗಾದರೂ ಮಕ್ ಉಗಿರಿ. ಯಾರು ಮಾಡಿರೋನವನು? ಅವನಾರ ವಾಯ್ಸ್ ಆ ಥರ ಧ್ವನಿ ಮಾಡಿರೋದು ಯಾರು? ಅವನಿಗೆ ಹೇಳಿ ಒದ್ದೊಳಗೆ ಹಾಕಿ ಅಂತ. ಈ ಥರ ಹಂಗಾರ ಜಾತಿಗಳು ಬೇಕಂತ ಕೂತ್ಕೋಬೋದಾ? ಬೇರೆಯವ್ರು ಬೈಬೋದು ಹಂಗಾದ್ರೆ? ಯಾಕ್ರಿ ಜಾತಿ ಬೈಬೇಕು? ಯಾವನಿಗೆ ಹಕ್ಕಿದೆ ಜಾತಿ ಬೈಯೋಕ್ಕೆ? ಜಾತಿಗಳು ಹೆಸಳ್ಕೊಂಡು ಬೈಯೋಕ್ಕೆ ಯಾವನಿಗೆ ಹಕ್ಕಿದೆ? ಯಾವನಿಗೆ ಹಕ್ಕಿಲ್ಲ ರೀ. ಮಾತಾಡಿ. ಯಾಕೆ ಮುನಿರತ್ನವ್ರು ಬೈದಿಲ್ಲ ಅಂದರೆ ಸುಮ್ಮನೆ ಬಿಡೋದು ಹಂಗಾರೆ? ಅಷ್ಟು ನೀಟಾಗಿ ಅವ್ರ ಧ್ವನಿ ಕೇಳಿಸ್ತಾ ಇದೆ. ಅವ್ರ ಹೆಸ್ರು ಹೇಳ್ಬಿಟ್ಟೆ, ಜಾತಿ ಹೆಸ್ರು ಹೇಳಿದ್ದಾರೆ, ದಲಿತರ ಹೆಸ್ರು ಹೇಳಿದ್ದಾರೆ, ಒಕ್ಕಲಿಗ ಹೆಸ್ರು ಹೇಳಿದ್ದಾರೆ. ಯಾಕೆ ಈ ಥರ ಬೈಸ್ಕೋಬೇಕಂಗಾರೆ ಎಲ್ಲರೂ? ಏನು ಅಂತ ದೊಡ್ಡದೇನು ರೀ ಬೈಸ್ಕೊಳಕ್ಕೆ? ಅವನ ಕೈಲಿ ಯಾಕ್ರಿ ಬೈಸ್ಕೋಬೇಕು? ಯಾಕ್ರಿ ಸಮರ್ಥನೆ ಮಾಡ್ಕೊತಾ ಇದ್ದೀರಾ ಬೈಸ್ಕೊಂಡಿರೋದು? ನಿಮಗೇನು ನಾಚಿಕೆ ಇಲ್ವೋ, ಮಾನ ಮರದಿಲ್ವೋ ಸ್ವಲ್ಪನಾದರೂ ಯಾರಿಗೂ? ಯಾವನ ಬೈದ್ಬಿಟ್ಟಂತೆ ಅವ್ರು ಅಲ್ವಂತೆ ಇದು ಸಮರ್ಥನೆ ಮಾಡ್ಕೊಂಬಿಡೋದಂತ ಇವರೆಲ್ಲ. ಎಂಥ ರಾಜಕಾರಣಿಗಳಪ್ಪ ನೀವೆಲ್ಲ. ನಿಜವಾಗ್ಲೂ ನಿಮ್ಮನ್ನೆಲ್ಲ ಮೆಚ್ಚಬೇಕಂಡ್ರಯ್ಯ. ಎಲೆಕ್ಷನ್ ಟೈಮಲ್ಲಿ ಬಂದುಬಿಡ್ತಿರಲ್ಲಯ್ಯ, ನಮ್ಮ ಜಾತಿಯಾರು ಎಲ್ಲ ಒಂದು ಓಟ್ ಹಾಕಿ, ನಮ್ಮ ಜಾತಿಯಾರು ಹಂಗೆ, ಅವ್ರ ಜಾತಿಯಾರು ಹಿಂಗೆ. ಇವಾಗ ಮಾತ್ರ ಚುನಾವಣೆ ಮುಗಿದ ಮೇಲೆ ನೀವೆಲ್ಲ ಗೆದ್ದುಬಿಟ್ಟಿದ್ದೀರಲ್ಲ, ಬೇಕಾಗಿಲ್ಲ ನಿಮಗೆ. ಚುನಾವಣೆ ಬಂದಾಗ ಕಾಲಿಗೆ ಬೀಳ್ತೀರಾ, ಬಂದು ಕೈ ಮುಗಿಯೋದೇನು, ಕಾಲಿಗೆ ಅಡ್ಡು ಬೀಳೋದೇನು, ಏನು ಮನೆ ಬಾಗಿಲಲ್ಲಿ ಮಲ್ಕೊಳ್ಳೋದೇನು? ಚುನಾವಣೆ ಬಂದಾಗ ಮಾತ್ರ ನಿಮಗೆಲ್ಲ ಜಾತಿಗಳು ಬೇಕು. ಚುನಾವಣೆ ಮುಗಿದ ಮೇಲೆ ಯಾರಿಗೂ ಜಾತಿಗಳು ಬೇಕಾಗಿಲ್ಲ ನಿಮಗೆಲ್ಲ. ನೀವೆಲ್ಲ ನಮ್ಮ ಕರ್ನಾಟಕದ ಜಾತಿಗಳು, ನಾಯಕರು, ಜಾತಿ ನಾಯಕರು ನೀವೆಲ್ಲ. ಚುನಾವಣೆ ಟೈಮಲ್ಲಿ ಜಾತಿಗಳು ಇರ್ತವೆ. ಚುನಾವಣೆ ಮುಗಿದ ಮೇಲೆ ಎಲ್ಲ ಜಾತಿನೇ ಎಲ್ಲ ರೀ, ಎಲ್ಲ ಸುಳ್ಳು ಅವೆಲ್ಲ. ಇವಾಗ ಹೇಳ್ತೀರ ಚುನಾವಣೆ ಮುಗಿದ ಮೇಲೆ. ಅವಾಗ ಕೇಳಲ್ಲ ಜಾತಿಗಳು ಇದ್ದಾವೆ ಅಂತ? ಅವಾಗ ಜಾತಿಗಳು ಐತೆ ಅಂತೀರಿ. ಇವಾಗ ನೋಡ್ರಿ ಜಾತಿಗಳೇ ಇಲ್ಲ, ಅವೆಲ್ಲ ಬರೀ ಸುಳ್ಳು ಅಂತ ಹೇಳ್ತೀರಿ ಇವಾಗಲ್ಲ. ಈ ಥರ ಸಮರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವೊಬ್ಬ ನಾಯಕರ ನೀವೆಲ್ಲ? ಜಾತಿ ಹೆಸರು ಹೇಳ್ಕೊಂಡು ಯಾಕೆ ಬರ್ತೀರಿ? ಅವಾಗ ಚುನಾವಣೆ ಟೈಮಲ್ಲಿ ಬಿಟ್ಬಿಡಿ, ಜಾತಿಗಳು ಇಲ್ಲ ಅಂತ ಹೇಳಿ, ಇಲ್ಲ ಜಾತಿ ಇದ್ದಾವೆ ಅಂತ ಹೇಳಿ. ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಜಾತಿ ಅನ್ನೋದು ಬರೀ ಸುಳ್ಳು. ಜಾತಿ ಅನ್ನೋದು ಇಲ್ಲ. ಮನುಷ್ಯನ ಜಾತಿ ಗಂಡು ಮತ್ತು ಹೆಣ್ಣು, ಇಷ್ಟೇ ಇರೋದು. ಜಾತಿ ಇಲ್ಲವೇ ಇಲ್ಲ. ಇದು ಮಾಡ್ಕೊಂಡಿರೋದು ಮುಟ್ಟಾಳರು, ಮನುಷ್ಯತ್ವ ಇಲ್ಲದೆ ಇರೋವಂಥ ನಾಯಕರು ಮಾಡ್ಕೊಂಡಿರೋದು ಇದು ಜಾತಿಗಳು. ಮಾನವೀಯತೆ ಇಲ್ಲದ ಮನುಷ್ಯರು ಇದನ್ನು ಜಾತಿಗಳು ಮಾಡಿರೋದು. ಅದರಿಂದ ಹೇಳ್ತಾ ಇದ್ದೀನಿ, ನಮ್ಮ ಜನಗಳಿಗೆ ಬದಲಾವಣೆಯಾಗಿ ದಯವಿಟ್ಟು ನಾವು ಇದೇ ಥರ ಅವರು ಕೊಡುವ ಪುಟಗೋಸಿ ಎಂಜಲ್ ಕಾಸಿಗೆ ಓಟ್ ಹಾಕಂತ ಬಂದರೆ ಹಿಂಗೆ ಆಗೋದು. ನೋಡಿ, ಇವ್ರನ್ನೆಲ್ಲ ಇವತ್ತಿನ ನಾಯಕರು ಇದ್ದಾರಲ್ಲ, ಇವ್ರನ್ನೆಲ್ಲ ಸೋಲಿಸಿದ್ರೇ ನಮ್ಮ ಮುಂದೆ ನಮ್ಮ ಕರ್ನಾಟಕ ಭಾಳ ಅದ್ಭುತವಾಗಿರುತ್ತೆ. ನಾವು ಗೆಲ್ಲಿಸಿರೋರ್ನೇ ಅವ್ರು ಪುಟಗೋಸಿ ಎಂಜಲ್ ಕಾಸಿಗೆ ಗೆಲ್ಸ್ಕೊಂತ ಬಂದರೆ ಅವರೇ ಚೆನ್ನಾಗಿರ್ತಾರೆ. ಯಾಕಂದರೆ ಗೆದ್ದ ಮೇಲೆ ಏನು ಮಾಡ್ತಾ ಇದ್ದಾರೆ? ಯಾರು ಕೂಡ ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ, ಯಾರು ಕೂಡ ಬಡವ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ಅವ್ರು ತಲೆ ಕೆಡ್ಸ್ಕೊಂತಿರೋದು ಅವರವರ ಜವಾಬ್ದಾರಿ, ಅವರವ್ರ ಭಾಗ್ಯ ಮಾತ್ರ ತಲೆ ಕೆಡ್ಸ್ಕೊಂತ ಇದ್ದಾರೆ. ಯಾಕಂದರೆ ಅವರು ಹಣ ಆಸ್ತಿ ಅಷ್ಟು ಮಾಡಿಟ್ಟಿದ್ದಾರೆ, ಅದನ್ನು ಹೆಂಗೆ ಕಾಪಾಡ್ಕೋಬೇಕು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ಎಲ್ಲ ಸ್ವಾರ್ಥ ರಾಜಕಾರಣ ಮತ್ತು ಅವರವರ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಮ ಜನಗಳು ಅರ್ಥ ಮಾಡ್ಕೊಳ್ಳಿ. ಇವಾಗ ಏನು ಗೆದ್ದಿದಾರಲ್ಲ ಕೆಲವರೆಲ್ಲ, ಇವ್ರನ್ನೆಲ್ಲ ವಯಸ್ಸಾದವ್ರನ್ನೆಲ್ಲ ಸೋಲಿಸಿ ಅವ್ರನ್ನ ಮನೆ ಕುಂದಿರ್ಸಿದ್ರೆ ಮಾತ್ರ ನಮ್ಮ ಕರ್ನಾಟಕ ಭಾಳ ಅದ್ಭುತವಾಗಿರುತ್ತೆ. ಇಲ್ಲ ಅಂದರೆ ಪ್ರತಿ ಸತಿನೂ ಅವ್ರನ್ನ ಗೆಲ್ಸ್ಕೊಂಡು ಹೋದರೆ ನಮ್ಮ ಕರ್ನಾಟಕ ಜನರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಬರೀ ಜಾತಿಗಳು ಧರ್ಮಗಳು ಅಂತ ತಂದಿಟ್ಟು ನಾವು ಹೊಡೆದಾಡ್ದು ಸಾಯಂಗೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಅದ್ಭುತವಾಗಿ ಚೆನ್ನಾಗಿರ್ತಾರೆ. ಅವ್ರಿಗೆಲ್ಲ ಜಾತಿಗಳು ಧರ್ಮಗಳು ಬೇಕಾಗಿರೋದು ಚುನಾವಣೆ ಸಮಯದಲ್ಲಿ ಮಾತ್ರ. ಇದುವರೆಗೂ ಹೇಳ್ತೀನಿ, ಕೆಲವು ರಾಜಕೀಯ ನಾಯಕರು ಜಾತಿಗಳನ್ನು ಧರ್ಮಗಳನ್ನು ಅಡ್ಡ ತಂದಿಟ್ಟುಬಿಟ್ಟು ಅವ್ರನ್ನ ಮುಂದೆ ತಂದಿಟ್ಟುಬಿಟ್ಟು ರಾಜಕೀಯ ಮಾಡ್ಕೊಂಡು ಅವರು ಮಿನಿಸ್ಟ್ರ್ ಆಗ್ತಾಯಿದ್ದಾರೆ, ಮಂತ್ರಿಗಳು ಆಗ್ತಾಯಿದ್ದಾರೆ. ಅದರಿಂದ ಏನೇನೂ ಪ್ರಯೋಜನ ಇಲ್ಲ. ಇವತ್ತೇನು ಜಾತಿಗಳು ಇದ್ದಾವೆ, ಧರ್ಮಗಳು ಇದ್ದಾವೆ ಅಂತ ಹೇಳೋರೆಲ್ಲ ಯಾವ ಜಾತಿಯನ್ನು ಬೆಳೆಸಿಲ್ಲ, ಯಾವ ಧರ್ಮದವನು ಬೆಳೆಸಿಲ್ಲ. ಅವರ ಹೆಣದ ಮೇಲೆ ಇವರು ರಾಜಕೀಯ ಮಾಡ್ತಾಯಿದ್ದಾರೆ. ನಮ್ಮ ಜನಗಳು ಬದಲಾವಣೆ ಆಗಬೇಕು, ಇಂಥವ್ರನ್ನ ಸೋಲಿಸಬೇಕು ಅಂತಂದೇಳಿ ಪ್ರತಿಯೊಬ್ಬ ನಾಗರಿಕನಲ್ಲೂ ಕೇಳ್ಕೊಂತದೀನಿ. ಸಾಕು, ಇಷ್ಟು ವರ್ಷ ನಾವು ಇಷ್ಟು ಇವ್ರನ್ನೆಲ್ಲ ಗೆಲ್ಸ್ಕೊಂಡು ಉದ್ಧಾರ ಆಗಿರೋ ಸಾಕಾಗಿದೆ. ಬೇಡ, ಬಿಟ್ಟುಬಿಡಿ. ಇವ್ರು ಏನೇನೋ ಕಿಸಿಯೋಕ್ಕಾಗಲ್ಲ. ಬರೀ ಜಾತಿಗಳನ್ನು ಧರ್ಮಗಳನ್ನು ತಂದಿಟ್ಕೊಂಡು ಇವ್ರು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡಾರೆ. ಇಂಥ ನಾಯಕರು ಬೇಕಾ ನಮಗೆ? ಅರ್ಥ ಮಾಡ್ಕೊಳ್ಳಿ. ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ಮುಂದಿನ ನಮ್ಮ ಕರ್ನಾಟಕದ ಭವಿಷ್ಯ ಕೂಡ ಚೆನ್ನಾಗಿರಬೇಕು. ಹಂಗಂಗಿದ್ರೆ ಬೇರೆಯವ್ರಿಗೆ ಆಯ್ಕೆ ಮಾಡ್ಕೋಬೇಕಾಗಿದೆ, ಹೊಸಬ್ರನ್ನ ಆಯ್ಕೆ ಮಾಡಬೇಕಾಗಿದೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲರನ್ನೂ ಇವತ್ತು ನಾವು ಒಳ್ಳೆ ಮನಸ್ಸು
ಮನುಷ್ಯರಾಗಬೇಕಾಗಿದೆ. ಅದ್ಭುತವಾದ ಮನುಷ್ಯನ ಜನ್ಮ ಕೊಟ್ಟಿದ್ದಾನೆ. ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ನಾವು ಜಾತಿಗಳು ಧರ್ಮಗಳು ಅಂತ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಯಾವತ್ತಿದ್ರೂ ಒಂದಿನಲ್ಲ ಒಂದಿನ ಎಲ್ಲರೂ ಮುಂಡ ಮುಚ್ಕೊಂಡು ಹೋಗಲೇಬೇಕು. ಇಲ್ಲಿ ಯಾರು ಬದುಕಲ್ಲ. ಸೊತ್ತ ಮೇಲೆ ಮಣ್ಣು ಹೋಯ್ತೀವೋ ಇಲ್ಲೋ ಬೆಂಕಿ ಸುಟ್ಟಾಕ್ತಾರೋ ನಮ್ಮ ಸೊತ್ತ ಮೇಲೆ ಗೊತ್ತೇ ಆಗಲ್ಲ. ಯಾವಾಗ ಸಾಯ್ತೀವಿ, ಯಾವಾಗ ಏನು ಮಾಡ್ತಾರೆ. ಅದರಿಂದ ದಯವಿಟ್ಟು ಇರೋವರೆಗೂ ಒಳ್ಳೆ ಕೆಲಸ ಮಾಡಿ ಬದಲಾವಣೆಗೆ ಅಂತ ಕೇಳ್ಕೊತಿದ್ದೀನಿ. ಯಾವುದೇ ಜಾತಿಗಳಿಲ್ಲ, ಎಲ್ಲರಿಗೂ ನೋಡಿ ಒಬ್ಬನೇ ಸೂರ್ಯ ಒಬ್ಬನೇ ಚಂದ್ರ ಒಂದೇ ಭೂಮಿ, ಅದೇ ಮಳೆ ಅದೇ ಗಾಳಿ, ಎಲ್ಲರಿಗೂ ಅದೇ ಬರ್ತಾಯಿದೆ. ಇಲ್ಲಿ ಇವರ ರಾಜಕೀಯಕ್ಕೋಸ್ಕರ ಇವರ ಅಧಿಕಾರಕ್ಕೋಸ್ಕರ ಇವ್ರು ಕಿತ್ತಾಡಿ ನಮ್ಮನ್ನು ಹೊಡೆದಾಡಕ್ಕೆ ಬಿಟ್ಟು ನಮ್ಮ ಹೆಣಗಳ ಮೇಲೆ ಇವ್ರು ರಾಜಕೀಯ ಮಾಡ್ತಾಯಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬದಲಾವಣೆಯಾಗಿ ಎಲ್ಲರಿಗೂ ನಮಸ್ಕಾರ.